ಅದೊಂಥರ ಫೀಲಿಂಗ್ ಇರುತ್ತೆ ಕುಡಿಯೋದ್ರಲ್ಲಿ. ತುಂಬ ದಿನ ಆಗಿತ್ತು. ಮತ್ತೆ 78 ಸೀರ್ಸಿಗೆ ಬಂದೆ ನಾನು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿವಿ ಪರ್ಶ್ಯೂ ಡೈರೀಸ್. ಸೊ ಇವತ್ತು ಸಂಡೇ, ಎದ್ದಿರೋದೆ 9:30. ಸೊ ಇವತ್ತು ಲೆಮನ್ ವಾಟರ್ ತೊಗೊಳ್ತಾ ಇಲ್ಲ, ಅದ್ರ ಬದಲು ಬೆಟ್ಟದ ನೆಲೆಕಾಯಿದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತಂದು ತುಂಬ ದಿನ ಆಗಿತ್ತು. ನವೀನ್ ಹತ್ರ ಬೈಸ್ಕೋಬೇಕಾಗತ್ತೆ, ನೀನು ತೊಗೊಬಂದು ಹಾಳು ಮಾಡ್ತೀಯಾ ಅಂತ. ನಮ್ಮ ಮನೇಲಿ ತರಕಾರಿ ಯೂಸ್ ಮಾಡೋದಕ್ಕಿಂತ ವೇಸ್ಟೇ ಮಾಡ್ತೀಯಾ ಅಂತ. ಹಾಗಾಗಿ ಇವತ್ತು ಬೆಟ್ಟದ ನೆಲೆಕಾಯಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಹೋದಾಗ ಸ್ಮಾರ್ಟ್ ಬಜಾರಿಗೆ ತರಕಾರಿ ಎಲ್ಲ ತೊಗೊಳ್ಳೋಣ ಅನಿಸುತ್ತೆ. ಇಲ್ಲಿಗೆ ಬಂದರೆ ಮನೆಗೆ ಟಯರ್ಡ್ ಫೀಲ್ ಆಗಿರೋದಕ್ಕೂ ಅದಕ್ಕೂ ಅಯ್ಯೋ ಯಾರು ಮಾಡ್ಕೊತಾರೆ ಅಂತ ಬಿಟ್ಬಿಡ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಹಾಗೆ ಮಾಡೋದು, ನಾನು ಒಬ್ಬಳೇ ಅಲ್ಲ. ಬಟ್ ಇವತ್ತು ಇದನ್ನು ಯೂಸ್ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಬೆಟ್ಟದ ನೆಲ್ಲಿಕಾಯಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಪುದೀನ, ಶುಂಠಿ, ಕಾಳುಮೆಣಸು, ಸ್ವಲ್ಪ ಸಾಲ್ಟು ಇದಿಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಬಿಟ್ರೆ ಸಕ್ಕತ್ ಜ್ಯೂಸ್ ರೆಡಿ ಆಗುತ್ತೆ. ಸೊ ಇವಾಗ ಮಾಡುವ. ಸೊ ನನ್ನ ವೆಯ್ಟ್ 78.9 ಸಮಥಿಂಗ್ ಏನೋ ಇದೆ ಇವತ್ತು. ಸೊ 80 ತೋರಿಸ್ತಾ ಇತ್ತು. ಸೊ ಈ ಥರನೇ ತುಂಬ ಜನ ಅಕಸ್ಮಾತ್ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದಾಗ ನೆಕ್ಸ್ಟ್ ಡೇ 80 ಅವ್ರ ವೆಯ್ಟ್ ಇರೋದಕ್ಕಿಂತ ಜಾಸ್ತಿ ತೋರಿಸ್ತು ಅಂದರೆ ಬಿಟ್ಬಿಡ್ತಾರೆ ವೆಯ್ಟ್ ಲಾಸ್ ಜರ್ನಿನ. ಏನಕ್ಕಾಗುತ್ತೆ ಅಂತಂದರೆ ವಾಟರ್ ವೆಯ್ಟ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ನೀವು ಹೆಲ್ದಿ ಈಟಿಂಗ್ ಶುರು ಮಾಡಿರ್ತೀರ, ಅದಕ್ಕೂ ವೆಯ್ಟ್ ಜಾಸ್ತಿ ತೋರಿಸುತ್ತೆ. ಈ ಥರ ಎಲ್ಲ ಆದಾಗ ಬಿಡಬಾರ್ದು. ವೆಯ್ಟ್ ಲಾಸ್ ಜರ್ನಿನ ಫಾಲೋ ಮಾಡಬೇಕು. ಫಾಲೋ ಮಾಡಿಲ್ಲ ಅಂತಂದರೆ ಖಂಡಿತ ನೀವೇನು ವೆಯ್ಟ್ ಶುರು ಮಾಡಿದರೆ ಅದಕ್ಕಿಂತ ಜಾಸ್ತಿನೇ ತೋರಿಸುತ್ತೆ ಫಾಲೋ ಮಾಡದೆ ಇದ್ದಾಗ. ಸೊ ಕನ್ಸಿಸ್ಟೆನ್ಸಿಯಿಂದ ಫಾಲೋ ಮಾಡ್ತೀವಿ ಅಂದರೆ ವೆಯ್ಟ್ ಕಡಿಮೆ ತೋರಿಸುತ್ತೆ. ಸೊ ನಂದಂತೂ ವೆಯ್ಟ್ ರೆಡ್ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗೆ ಇಂಚಸ್ ಚೆನ್ನಾಗಿ ಲಾಸ್ ಆಗುತ್ತೆ. ನಾನು ಅದ್ರ ಮೇಲೆ ಫೋಕಸ್ ಮಾಡ್ತೀನಿ. ಸೊ ಏನೇನು ಬಾಂದು ಅಂತೂ ಕುಡಿಯೋಲ್ಲ, ಇದೆಲ್ಲ ನಾನು ಒಬ್ಬಳೇ ಕುಡಿಯೋದು, ಅದಕ್ಕೆ 3 ತೊಗೊಬಿಟ್ಟಿದ್ದೀನಿ. ಅದೊಂಥರ ಫೀಲಿಂಗ್ ಇರುತ್ತೆ ಕುಡಿಯೋದ್ರಲ್ಲಿ. ತುಂಬ ದಿನ ಆಗಿತ್ತು ಮಾಡಿ, ಇವತ್ತು ಮಾಡುವ ಅಂತ. ಇನ್ನೂ ಇರೋದನ್ನ ಅದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲ ಕ್ಯೂಬ್ಸ್ ಥರ ಮಾಡೋಣ, ಕ್ಯೂಬ್ಸ್ ಥರ ಮಾಡಿ ಡೈಲಿ ಮಾರ್ನಿಂಗ್ ಇಂಟೇಕ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಏನು ಮೈಂಡಿಗೆ ಫ್ರೀ ಇತ್ತು ಅಂತಂದರೆ ಮಾಡ್ಬೋದು. ಸೊ ಮಿಕ್ಸಿ ಜಾರು ರೆಡಿ ಇದೆ. ಆ್ಯಂಡ್ ಎಸ್, ನಮ್ಮ ಬೆಟ್ಟದ ನೆಲ್ಲಿಕಾಯಿನೂ ಹಾಕಾಯಿತು. ಅದಕ್ಕೆ ಸ್ವಲ್ಪ ಪುದೀನೂ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಕರಿಬೇವು ಹಾಕಬೇಕು. ಕರಿಬೇವು ರೆಡಿ ಇದೆ, ಕರಿಬೇವು ತರಬೇಕು. ಆ್ಯಕ್ಚುಲಿ ಎಲ್ಲ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ. ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಾಳು ಮೆಣಸು ಮೇಯ್ನಲ್ಲ, ಮೆಣಸು ಕೂಡ ರೆಡಿ ಇದೆ. ನನ್ನ ಮಗಳಿದಿನ ಮಿಲ್ಕ್ ಚಾಕ್ಲೇಟ್ ಚಿಪ್ಸ್ ಅಂತ ನಾನು ತಿಂದ್ಬಿಡ್ಬೇಕು, ಚೆನ್ನಾಗಿರುತ್ತೆ. ಆದರೆ ಬಟ್ ನಾನು ಅದಕ್ಕೆ ಕರಿಬೇವು ಹಾಕಿಟ್ಟಿದ್ದೀನಿ. ಸೊ 4 ಮೆಣಸು, ಶುಂಠಿ ಹಾಕಬೇಕು. ವೇರಿಸ್ತಾ ಶುಂಠಿ ಮೇ ಕಾಣಿಯಾಗಿದೆ ನಮ್ಮ ಮನೇಲಿ. ಅಯ್ಯ ಇಲ್ಲ, ಅಲ್ಲೇ ಇದೆ. ಸಿಕ್ಕಿತ್ತು. ಮತ್ತು ನಿಮ್ಗಳದ್ದು ಸಂಡೇ ಪ್ರೋಗ್ರಾಮ್ ಏನು? ನನ್ನ ಸಂಡೇ ಪ್ರೋಗ್ರಾಮ್ ಏನಿಲ್ಲ, ಜಸ್ಟ್ ಮನೆ ಕೆಲಸ ಎಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿ ರೆಸ್ಟ್ ಮಾಡೋದಷ್ಟೇ ಬಾಂಧು ಜೊತೆ. ಇವತ್ತು ಸಂಡೇ ಅಂದರೆ ನವೀನ್ ಇರಲ್ಲ, ನವೀನ್ ಹೋಮ್ ಸ್ಟೈಲ್ ಇರ್ತಾರೆ. ಸೊ ನಮ್ಮ ಕೆಲಸ ಇಷ್ಟೇ. ಫ್ರೆಂಡ್ ಏನಾರು ಇದ್ದಿದ್ರೆ ಅವಳು ಕಾಲ್ ಮಾಡ್ತಾಯಿದ್ಲು, ಅವಳ ಜೊತೆ ಹೊರಗಡೆ ಹೋಗಿ ಒಂದು ಕಾಫಿ ಕೊಟ್ಕೊಂಬರ್ತಾಯಿದ್ವಿ. ಇವಾಗ ಅವಳು ವೈನಾಡ್ಗೆ ಹೋಗ್ಬಿಟ್ಟಿದ್ದಾಳೆ ಟ್ರಿಪ್ಪಿಗೆ ಅವಳ ಫ್ರೆಂಡ್ಸ್ ಜೊತೆ. ಸೊ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ಏನು ಸಂಜೆ ಹೋಗಿ ವಾಕ್ ಹೋಗ್ತೀನಿ ಅಷ್ಟೇ. ಸಂಡೇ ಅಷ್ಟೇ ನಮ್ಮ ಕೆಲಸ. ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಇಟ್ಟಿದೆ, ದೋಸೆ ಹಿಟ್ಟು ಖಾಲಿ ಮಾಡಬೇಕು. ಚಟ್ನಿ ಇದೆ. ಆ್ಯಂಡ್ ಇದು ಕಾಳು ಮಧ್ಯಾಹ್ನಕ್ಕೆ ಅಂತ ನೆನೆ ಹಾಕಿಟ್ಟಿದ್ದೀನಿ. ಆ್ಯಂಡ್ ಆಲ್ರೆಡಿ ನಾನು ಸ್ವೀಟ್ ಪೊಟ್ಯಾಟೊ ಬಾಯ್ಲ್ಗೆ ಇಟ್ಟಿದ್ದೀನಿ, ಜೊತೆಗೆ ಬೀಟ್ರೂಟ್ ಕೂಡ ಬಾಯ್ಲ್ಗೆ ಇಟ್ಟಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಣ. ಎಸ್, ಈಗ ನಮ್ಮ ಜ್ಯೂಸ್ ರೆಡಿ ಇದೆ. ಲೆಮನ್ ವಾಟರ್ ತೊಗೊಳ್ತಾ ಇದ್ದೆ, ಇವತ್ತು ಜ್ಯೂಸ್ ತೊಗೊಳ್ತಾ ಇದ್ದೀವಿ. ಜ್ಯೂಸ್ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸ್ವಲ್ಪ
ಪೆಪ್ಪರ್ ಆಲ್ರೆಡಿ ಹಾಕಿದ್ದೀನಿ. ನೀವು ಪೆಪ್ಪರ್ನ ಮಿಕ್ಸಿಗೆ ಹಾಕೊಳ್ಳಲ್ಲ ಅಂತಂದರೆ ಆರಾಮಾಗಿ ಪೌಡ್ರು ಯೂಸ್ ಮಾಡ್ಬೋದು. ಮೇಡಮ್ ಬಂದರು. ಮೇಡಮ್ ನಿಮಗೋಸ್ಕರ ಜ್ಯೂಸ್ ರೆಡಿ ಇದೆ. ಚಿಯರ್ಸ್. ಚಿಯರ್ಸ್. ನೋ ಚಾಕ್ಲೇಟ್. ಮನೇಲಿ ಖಾಲಿ ಆಗಿದೆ. ಅಲ್ಲೆಲ್ಲ ಅಲ್ಲೆಲ್ಲ ಖಾಲಿ. ಪಾಪುಗೆ ಏಟಾಗೋಯ್ತು. ಬಾಪುಗೆ ಏಟಾಗೋಯ್ತು. ಬ್ರಷ್ ಮಾಡಿಲ್ಲ ಏನಿಲ್ಲ. ಅಂದ ತಕ್ಷಣ ತಿನ್ನಕ್ಕೆ ಹೇಳ್ಬಿಡ್ತಾಳೆ ಎದ್ದು. ಅಶ್ವಾಗ್ತಾಯಿದ್ರೆ ಬ್ರಷ್ ಮಾಡ್ಕೊಂಬ ಕೊಡ್ತೀನಿ ದೋಸೆ. ಬೇಡ ಅಂದರೆ ಬೇಡ. ಹೊಡಿಬೇಡ ಬಂದು ಕೊಡೋಲ್ಲ. ಅಪ್ಪ ಅವಳಿಗೊಂಚೂರು ಬುದ್ಧಿ ಕಲಿಸ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್. ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ. ಒಂದು ಕಡೆ ಬೀಟ್ರೂಟ್ ಪಲ್ಯ ರೆಡಿ ಆಗ್ತಾ ಇದೆ. ಇವಾಗ ದೋಸೆ ಮಾಡ್ಕೊಬೇಕು. ಬಾಂಧುಗೆ ಫಸ್ಟ್ ದೋಸೆ, ಆಮೇಲೆ ನನಗೆ. ಅವಳಿಗೆ ದೋಸೆಗೆ ಸ್ವಲ್ಪ ತುಪ್ಪ ಹಾಕಿ ಕೊಟ್ಬಿಟ್ರೆ ನನ್ನ ಕೆಲಸ ಮುಗೀತು. ನಾನು ಆರಾಮಾಗಿ ನನ್ನ ಬ್ರೇಕ್ಫಾಸ್ಟ್ ಮಾಡ್ಬೋದು. ಸೊ ಇವತ್ತಿನ ಬ್ರೇಕ್ಫಾಸ್ಟು ಸ್ವೀಟ್ ಪೊಟ್ಯಾಟೊ ಜೊತೆಗೆ ದೋಸೆ ಹಾಗೆ ಬೀಟ್ರೂಟ್ ಪಲ್ಯ, ಹಾಲು. ಡೈಲಿ ಇದೆ ಅವಳ್ದು ನನಗೆ. ಅಯ್ಯೋ ಸಾಕು ಮಾಡ್ತಾಳೆ ಮಾತ್ರ. ಏನು ಕಿಸ್ ಕೊಡ್ತಾ ಇದೀಯಾ? ಹಾಂ ಚಿನಿ, ಯಾರು ನೀನು ನಮ್ಮ ಮನೆಗೆ? ಹಾಂ ಬಂದು ಯಾರು ನೀನು? ಯಾರು ಹೇಳಿದ್ದು ನೀನು ನನ್ನ ಮಗಳು ಅಂತ? ಅಮ್ಮ ಮೂಗು. ಸರಿ ನಂಗೆ ನಿದ್ದೆ ಬರ್ತಾ ಇದೆ. ಮಲ್ಕೋಬೇಕು. ಹಾಂ ಅಲ್ಲಿ ಮಕ್ಕಳ. ಕಣ್ಮುಚ್ಚಿದ್ದೀನಿ. ಎಷ್ಟು ಸರ್ಕಸ್ ಮಾಡ್ತಾಳೆ ಗೊತ್ತಾ? ಪಿಲ್ಲ ತರೋಕೋದ್ಲು ಈಗ ನಂದು. ಇಲ್ಲ ಅವಳದೇ ತೋರ್ತಾಳೆ. ನನ್ನದೇ ಪಿಲ್ಲ ತೋರ್ತಾ ಇದ್ದಾಳೆ. ನಂದಲ್ಲ, ಅವ್ರ ಅಪ್ಪನ ಪಿಲ್ಲ ತೋರ್ತಾ ಇದ್ದಾಳೆ. ಏನು ಮಾಡೋದು? ಹಿಂಗ. ಹಾಂ ಓಕೆ. ಪಾತ್ರೆ ತೊಳಿಬೇಕಲ್ಲ ಸ್ವಲ್ಪ. ನಾನು ನಿದ್ದೆ ಮಾಡ್ಬೇಕು. ನಾನು ನಿದ್ದೆ ಮಾಡಿದ್ರೆ ಪಾತ್ರೆ ನೀನು ತೊಳಿಬೇಕು ತಾನೀಗ. ನಿದ್ದೆ ಮಾಡ್ತಾ ಪಾತ್ರೆ ತೊಳಿಲ್ಲ. ಆಯಿತು, ಕನ್ಸಲ್ಲಿ ಪಾತ್ರೆ ತೊಳಿತೀನಿ. ಬಾಯ್. ಗುಡ್ ನೈಟ್. ಗುಡ್. ಆಯಿತು ಮೇಡಮ್, ಗೊತ್ತಾಗಲಿಲ್ಲ ಮೇಡಮ್. ಗುಡ್ ನೈಟ್ ಮೇಡಮ್. ಬಾಂಧು ಜೊತೆ ಇದ್ದರೆ ಟೈಮ್ ಹೋಗೋದು ಗೊತ್ತೇ ಆಗೋಲ್ಲ. ಆಲ್ರೆಡಿ ಫ್ರೂಟ್ಸ್ ಟೈಮ್ ಬಂದೇ ಆಯಿತು. ನಾನು ವಾಟರ್ಮೆಲನ್ ತೊಗೊಂಡೆ. ಅವಳು ಬಂದು ಕದ್ದು ನಂದು ವಾಟರ್ಮೆಲನ್ ತಿನ್ಕೊಂಡು ಹೋಗಿ ಕೂತ್ಕೊಂಡಿದ್ದಾಳೆ. ಮಧ್ಯಾಹ್ನ ಊಟಕ್ಕೆ ನಾನು ಕಡಲೆಕಾಳು ಪಾಲಕ್ ಮತ್ತು ಕಡಲೆ ಹಿಟ್ಟಿಂದ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಲೈಕ್ ರೊಟ್ಟಿನಾರು ಮಾಡ್ಕೊಬೋದು, ಇಲ್ಲ ಕಟ್ಲೆಟ್ ಲೈಕ್ ಟಿಕ್ಕಿ ಥರನಾರು ಮಾಡ್ಕೊಬೋದು. ಸೊ ಬಾಯ್ಲ್ಡ್ ಮಾಡಿರೋಂತಹ ಕಡಲೆಕಾಳನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಬೇಕು. ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಂತರ ಸ್ವಲ್ಪ ಸ್ವೀಟ್ ಪೊಟ್ಯಾಟೋನ ಬಾಯ್ಲ್ ಮಾಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಎರಡೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಡ್ಲೆಟ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ತೊಗೊಂಡಿದ್ದೀನಿ, ನೀವು ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ಏನು ಬೇಡ. ಬಿಕಾಸ್ ಆಲ್ರೆಡಿ ನಾವು ಕಡಲೆಕಾಳನ್ನು ರುಬ್ಬಿರೋದ್ರಿಂದ ಅದೇ ಕ್ವಾಂಟಿಟಿ ಸಾಕಾಗುತ್ತೆ. ನಂತರ ಸಣ್ಣಕ್ಕೆ ಕಟ್ ಮಾಡಿರೋಂತಹ ಪಾಲಕ್ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಚಾಟ್ ಮಸಾಲ ಯೂಸ್ ಮಾಡ್ಬೋದು. ನನ್ನ ಮನೇಲಿ ಚಾಟ್ ಮಸಾಲ ಇರಲಿಲ್ಲ, ಹಾಗಾಗಿ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂತಂದರೆ ಜೀರಿಗೆ ಹಾಕ್ಕೊಬೋದು, ಜೊತೆಗೆ ಎಳ್ಳು ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಅವೆರಡು ಆ್ಯಡ್ ಮಾಡ್ಕೊಳ್ಳಿಲ್ಲ, ನನಗೆ ಹೆವಿ ಅನಿಸ್ಬಿಡುತ್ತೆ ಅಂತ. ಸೊ ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಒಂದು ರೊಟ್ಟಿ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಏನು ರೊಟ್ಟಿ ಅದಕ್ಕೆ ನಾವೇನು ಎತ್ಕೊಳ್ತೀವಲ್ಲ ಆ ಕ್ವಾಂಟಿಟಿಯಲ್ಲಿ ಹಿಟ್ಟನ್ನ ತೊಗೊಂಡು ಪುಟಾಣಿ ರೊಟ್ಟಿ ಥರ
ಒತ್ಕೊಳ್ಳೋದು ಅಷ್ಟೇ ಕೆಲಸ. ಇದಿಷ್ಟು ಒತ್ಕೊಂಡ್ಬಿಟ್ರೆ ನಮಗೆ ಆರಾಮಾಗಿ ಹೈ ಪ್ರೋಟೀನ್ ಫುಡ್ ರೆಡಿ ಆಗುತ್ತೆ, ರೊಟ್ಟಿ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನಿಜ. ಚೆನ್ನಾಗಿತ್ತು. ಆದರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ತೊಗೊಂಡೆ ಖಾರ ಕಡಿಮೆ ಹಾಕ್ಕೊಂಡಿದ್ದೀನಿ. ಯಾಕೆಂತಂದರೆ ಬಾಂದೂನು ತಿನ್ನಬೇಕಲ್ಲ ಅದಕ್ಕೋಸ್ಕರ. ಸೊ ಒಂದು ತವಾ ಕಾಯಕ್ಕಿಡಿ. ಆದಮೇಲೆ ರೊಟ್ಟಿನ ಯೂಶ್ವಲ್ ನಿಮಗೆ ಬೇಯಿಸೋದು ಗೊತ್ತೇ ಇರುತ್ತೆ. ನಾನು ಅದನ್ನು ಹೇಳ್ಕೊಡ್ಬೇಕಾಗಿಲ್ಲ ರೊಟ್ಟಿ ಹೇಗೆ ಬೇಯಿಸೋದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಎರಡೂ ಕಡೆ ಚೆನ್ನಾಗಿ ಬೇಯಿಸಿದ ಮೇಲೆ ತಿನ್ನೋಕ್ಕೆ ರೆಡಿಯಾಗಿರುತ್ತೆ. ನಾನು ಅದನ್ನೇ ಸ್ವಲ್ಪ ಹಿಟ್ಟು ತೊಗೊಂಡು ಕಟ್ಲೆಟ್ ಲೈಕ್ ಟಿಕ್ಕಿ ಥರನೂ ಮಾಡಿಕೊಂಡು ಅದನ್ನು ಸ್ವಲ್ಪ ಹಾಗೆ ಬೇಯಿಸ್ಕೊಂಡೆ. ಆಮೇಲೆ ಅದಕ್ಕೆ ಮೊಸರು ಜೊತೆ ನಾನು ತಿಂತಾಯಿದ್ದೀನಿ. ತರಕಾರಿ ಆ್ಯಡ್ ಮಾಡಲಿಲ್ಲ, ಮಧ್ಯಾಹ್ನ ಟೈಮ್ ಆಗಲಿಲ್ಲ. ಇದನ್ನು ಮಾಡೋಷ್ಟರಲ್ಲಿ ಸಾಕಾಯಿತು. ಊಟ ಮಾಡಿ ಬಾಂಧವ್ರ ಜೊತೆ ಒಂದು ಮೂವಿ ನೋಡಿ ಇವಾಗ ಸಂಜೆ ಸ್ನ್ಯಾಕ್ಸ್ ಟೈಮ್ ಆಯಿತು. ಸ್ನ್ಯಾಕ್ಸ್ ತೊಗೊಳ್ತಾ ಇದ್ದೀನಿ. ಇವತ್ತು ನಮ್ಮ ಸ್ನ್ಯಾಕ್ಸ್ ಕಾಫಿ ಜೊತೆಗೆ ಬಿಸ್ಕೆಟು. ರಾತ್ರಿ ಊಟಕ್ಕೆ ಚಪಾತಿಗೆ ಏನು ಫಿಲ್ ಮಾಡಿದ್ದೀನಿ ಅಂದರೆ ಮಧ್ಯಾಹ್ನದ ಕಡಲೆಕಾಳಿಂದು ಮಿಕ್ಸ್ ಇದೆಯಲ್ಲ ಅದನ್ನೇ ಫಿಲ್ ಮಾಡಿ ಚಪಾತಿ ಮಾಡ್ಕೊಂಡಿದ್ದೀನಿ. ಹಾಗೆ ಆಮ್ಲೆಟ್ ಕೂಡ ತೊಗೊಂಡಿದ್ದೀನಿ. ಇವತ್ತು ವಾಕ್ ಎಲ್ಲ ಇಲ್ಲ. ಇವತ್ತು ಫುಲ್ ರೆಸ್ಟ್ ಡೇ, ಯಾಕಂದರೆ ಸಂಡೇ.